ಈ ಅಡಿಕೆ ಬೆಳೆಗಾರರಿಗೆ ಮೇಲಿಂದ ಮೇಲೆ ಒತ್ತಡ ಅಥವಾ ಮೇಲಿಂದ ಮೇಲೆ ಒಂದು ಬರೆ ಬೀಳ್ತಾ ಇದೆ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ. ಈಗ ಕರ್ನಾಟಕದಲ್ಲಿ ಗುಡ್ಕಾ ಬ್ಯಾನ್ ಆಗಿ ಅಡಿಕೆ ಬೆಳೆಗಾರರಿಗೆ ಯೋಚನೆ ಇದ್ದಾರೆ ಅಂದ್ರೆ ಈ ಮಹಾರಾಷ್ಟ್ರದಲ್ಲಿ ನಮ್ಮ ಅಡಿಕೆನ ಏನ್ ರಫ್ತು ಮಾಡ್ತೀವಿ ಆ ವಾಹನಗಳನ್ನ ತಡೆದು ದಾಖಲೆ ಇದ್ರೂ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ. ಸೊ ಈ ಪ್ರಕಾರ ನಮ್ಮ ಕರ್ನಾಟಕದ ಅಧಿಕಾರಿಗಳು ಮಹಾರಾಷ್ಟ್ರ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನ ಬಗೆಹರಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಬೇಗ ಬಗೆಹರಿಸಿದ್ರೆ ಒಳ್ಳೇದು. ಈ ರೈತರಿಗೆ ಏನಾಗ್ತದೆ ಅಂದ್ರೆ ನಮ್ದ ರಾಜ್ಯದಲ್ಲದೆ ಹೊರಗಡೆ ರಾಜ್ಯದಲ್ಲಿ ಮಾರುಕಟ್ಟೆ ಕಂಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಈ ಮಾರುಕಟ್ಟೆ ಕಂಡ್ಕೋಬೇಕು ಅಂದ್ರೆ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಮುಖ್ಯ. ಈ ಟ್ರಾನ್ಸ್ಪೋರ್ಟೇಷನ್ ಮಾಡೋ ಟೈಮಲ್ಲಿ ಇಷ್ಟೊಂದು ತೊಂದರೆಗಳಾದ್ರೆ ರೈತರು ಎಲ್ಲೋಗ್ಬೇಕು? ಅಡಿಕೆ ಬೆಳೆಗಾರರು ಆಲ್ರೆಡಿ ಸಂಕಷ್ಟದಲ್ಲಿದ್ದಾರೆ. ಅದ್ರ ಜೊತೆಗೆ ಈ ಹೊಸ ಹೊಸ ಪ್ರಾಬ್ಲಮ್ಸ್ಗಳು ಬಂದು ಇನ್ನೂ ಅವ್ರ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕರ್ನಾಟಕ ಗೌರ್ಮೆಂಟು ಏನು ಆ್ಯಕ್ಷನ್ ತಗೋಬೇಕು ಅಂತ ನೀವು ಬಯಸ್ತೀರಾ? ಪ್ಲೀಸ್ ಕಮೆಂಟಲ್ಲಿ ಹೇಳಿ.